ಹಾಯ್ ಹಲೋ ನಮಸ್ತೆ ಶ್ರೀ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಸ್ಟ್ರಿಕ್ಟ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸ್ ಅಂದರೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಡಿ ಉಡುಪಿ ಜಿಲ್ಲೆಯಲ್ಲಿ ಖಾಲಿ ಇರುವಂತಹ NCD ಹೃದಯ ರೋಗ ತಜ್ಞರು, NCD ಫಿಸಿಷಿಯನ್ ಸೇರಿದಂತೆ ಹಲವಾರು ಹುದ್ದೆಗಳ ಗುತ್ತಿಗೆ ಆಧಾರದಲ್ಲಿ ನೇಮಕಾತಿ ಮಾಡಲು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದೆ. ಸೊ ಈ ಹುದ್ದೆಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಅರ್ಹತೆ ಆಗಿರ್ಬೋದು, ಯಾವ್ಯಾವ ಹುದ್ದೆಗಳು ಖಾಲಿ ಇವೆ, ಮಾಸಿಕ ವೇತನ ಎಷ್ಟು, ಇದರ ಡೀಟೇಲ್ಡ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೂ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮೊದಲನೇದಾಗಿ ಯಾವ್ಯಾವ ಹುದ್ದೆಗಳು ಖಾಲಿವೆ ಅಂತ ನೋಡೋಣ. ಸೊ NCD ಹೃದಯ ರೋಗ ತಜ್ಞರು, NPHCE ಕನ್ಸಲ್ಟೆಂಟ್ ಮೆಡಿಸಿನ್, NPPC ಫಿಸಿಷಿಯನ್, ಅನಾಸ್ಥೇಷಿಯಸ್ಟ್, ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್, ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್, ಇನ್ಸ್ಟ್ರಕ್ಟರ್ ಯಂಗ್ ಹಿರಿಯಂಗ್ ಇಮಪೇರ್ಡ್ ಚಿಲ್ಡ್ರನ್, ANM, PHCO ಬ್ಲಾಕ್ ಎಪಿಡಿಮಿಯಾಲಜಿಸ್ಟ್, RMNCH+A ಕೌನ್ಸಿಲರ್, ಪ್ರಯೋಗಶಾಲಾ ತಂತ್ರಜ್ಞರು, ಫಾರ್ಮಸಿಸ್ಟ್, ಕಿರಿಯ ಆರೋಗ್ಯ ಸಹಾಯಕರು. ಸೊ ಇಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ಮತ್ತು ಕರ್ತವ್ಯ ಸ್ಥಳ ಎಲ್ಲಿಂತ ನೋಡೋದಾದರೆ, ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಉಡುಪಿ ಜಿಲ್ಲೆ ಕರ್ನಾಟಕದಲ್ಲಿ ಕೆಲಸವನ್ನು ನಿರ್ವಹಿಸಬೇಕು. ಸೊ ಇಲ್ಲಿ 43 ಹುದ್ದೆಗಳು ಖಾಲಿ ಇದ್ದು ಕರ್ತವ್ಯ ಸ್ಥಳ ಬಂದ್ಬಿಟ್ಟು ಉಡುಪಿ ಜಿಲ್ಲೆಯಲ್ಲಿ ಇರುವಂಥದ್ದು. ಇನ್ನು ಯಾವ್ಯಾವ ಹುದ್ದೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿವೆ ಅಂತ ನೋಡೋದಾದರೆ, NCD ಹೃದಯ ರೋಗ ತಜ್ಞರು 1 ಹುದ್ದೆ ಖಾಲಿ ಇದೆ, NPHCE ಕನ್ಸಲ್ಟೆಂಟ್ ಮೆಡಿಸಿನ್ 1 ಹುದ್ದೆ ಖಾಲಿ ಇದೆ, NPPC ಫಿಸಿಷಿಯನ್ 3 ಹುದ್ದೆ ಖಾಲಿ ಇದೆ, ಅನಾಸ್ಥೇಷಿಯಸ್ಟ್ 1 ಹುದ್ದೆ ಖಾಲಿ ಇದೆ, ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ 2 ಹುದ್ದೆ ಖಾಲಿ ಇದೆ, ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್ 1 ಹುದ್ದೆ ಖಾಲಿ ಇದೆ, ಇನ್ಸ್ಟ್ರಕ್ಟರ್ ಯಂಗ್ ಹಿಯರಿಂಗ್ ಇದು 1 ಹುದ್ದೆ ಖಾಲಿ ಇದೆ, NNM PHCO 3 ಹುದ್ದೆ ಖಾಲಿ ಇದೆ, ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ 1 ಹುದ್ದೆ ಖಾಲಿ ಇದೆ, RMNCH+A ಕೌನ್ಸಿಲರ್ 1 ಹುದ್ದೆ ಖಾಲಿ ಇದೆ, ಪ್ರಯೋಗಶಾಲಾ ತಂತ್ರಜ್ಞರು 1 ಹುದ್ದೆ ಖಾಲಿ ಇದೆ, ಫಾರ್ಮಸಿಸ್ಟ್ 2 ಹುದ್ದೆ ಖಾಲಿ ಇದೆ, ಕಿರಿಯ ಆರೋಗ್ಯ ಸಹಾಯಕರು 1 ಹುದ್ದೆ ಖಾಲಿ ಇದೆ, ಶುಶ್ರೂಷಕ 24 ಹುದ್ದೆ ಖಾಲಿ ಇರುವಂಥದ್ದು. ಸೊ ಇದಿಷ್ಟು ಹುದ್ದೆಗಳು ಖಾಲಿ ಇರುವಂಥದ್ದು. ಟೋಟಲ್ ಆಗಿ 43 ಹುದ್ದೆಗಳು ಖಾಲಿ ಇರುವಂಥದ್ದು. ಈ ಹುದ್ದೆಗಳ ಭರ್ತಿಗೆ ಅರ್ಜಿಯನ್ನು ಕರೆದಿರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಕರ್ತವ್ಯ ಸ್ಥಳ ಇರುತ್ತೆ. ಇನ್ನು ಶೈಕ್ಷಣಿಕ ಅರ್ಹತೆ ಬಗ್ಗೆ ನೋಡೋದಾದರೆ, NCD ಹೃದಯ ರೋಗ ತಜ್ಞರು, NPHCE ಕನ್ಸಲ್ಟೆಂಟ್ ಮೆಡಿಸಿನ್, NPPS ಫಿಸಿಷಿಯನ್ ಇದಕ್ಕೆ MBBS ಮತ್ತು MD ಕಂಪ್ಲೀಟ್ ಮಾಡಿರಬೇಕಾಗುತ್ತೆ. ಅನಾಸ್ಥೇಷಿಯಸ್ಟ್ DA DNB MD ಅನಾಸ್ಥೇಷಿಯಾ ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್ 10+2 ಜೊತೆಗೆ ಈ ಹುದ್ದೆಗೆ ಏನೊಂದು ಅರ್ಹತೆ ಇದೆ ಅದನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಮತ್ತು ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್, ಇನ್ಸ್ಪೆಕ್ಟರ್ ಯಂಗ್ ಹಿಯರಿಂಗ್ ಇದಕ್ಕೆ DHLS ಇದನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಮತ್ತು ANMನ ಹುದ್ದೆಗೆ ANM ವಿದ್ಯಾರ್ಹತೆ ಹೊಂದಿರಬೇಕಾಗತ್ತೆ. ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಇದಕ್ಕೆ MBBS MD MPH DPH MEA ಇದನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. RMNCH+A ಕೌನ್ಸಿಲರ್ಗೆ BSc ನರ್ಸಿಂಗ್ ಕಂಪ್ಲೀಟ್ ಮಾಡಿರಬೇಕು. ಫಾರ್ಮಸಿಸ್ಟ್ಗೆ B ಫಾರ್ಮಾ D ಫಾರ್ಮಾ ಕಂಪ್ಲೀಟ್ ಮಾಡಿರಬೇಕು. ಕಿರಿಯ ಆರೋಗ್ಯ ಸಹಾಯಕರಿಗೆ SSLC ಅಥವಾ ದ್ವಿತೀಯ PUC ವಿಜ್ಞಾನದಲ್ಲಿ ಸೈನ್ಸ್ ತಗೊಂಡಿರಬೇಕು, ಕಂಪ್ಲೀಟ್ ಮಾಡಿರಬೇಕು. ಮತ್ತು ಶುಶ್ರೂಷಕಗೆ BSc ನರ್ಸಿಂಗ್ ಅಥವಾ GNM ಅಥವಾ ಡಿಪ್ಲೊಮಾ ನರ್ಸಿಂಗ್ ಇದನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಇದಿಷ್ಟು ಶೈಕ್ಷಣಿಕ ಅರ್ಹತೆಯ ಡೀಟೇಲ್ಸು. ಇನ್ನು ವೇತನದ ಬಗ್ಗೆ ನೋಡೋದಾದರೆ, NCD ಹೃದಯ ರೋಗ ತಜ್ಞರು, NPHCE ಕನ್ಸಲ್ಟೆಂಟ್ ಮೆಡಿಸಿನ್, NPPS ಫಿಸಿಷಿಯನ್, ಅನಾಸ್ಥೇಷಿಯಸ್ಟ್ ಇದಿಷ್ಟು 4 ಹುದ್ದೆಗೆ ಮಾಸಿಕ ವೇತನ 1,10,000 ತನಕ ಇರುತ್ತದೆ. ಮತ್ತು ಮಲ್ಟಿ ರಿಹ್ಯಾಬಿಲಿಟೇಷನ್ ವರ್ಕರ್, ಆಡಿಯೋಮೆಟ್ರಿಕ್ ಅಸಿಸ್ಟೆಂಟ್, ಇನ್ಸ್ಪೆಕ್ಟರ್ ಯಂಗ್ ಹಿರಿಯಂಗ್ ಇದಕ್ಕೆ ಪೋಸ್ಟ್ಗೆ ಮಾಸಿಕ ವೇತನ 15,000 ಇರುತ್ತದೆ. ಮತ್ತು ANM PHCO
ಈ ಹುದ್ದೆಗೆ 14,044 ರೂಪೀಸ್ ಮಾಸಿಕ ವೇತನ ಇರುತ್ತದೆ. ಬ್ಲಾಕ್ ಎಪಿಡೆಮಿಯಾಲಜಿಸ್ಟ್ ಇದಕ್ಕೆ 30,000 ತನಕ ಇರುತ್ತದೆ. RMNCH ಪ್ಲಸ್ ಎ ಕೌನ್ಸಿಲರ್ಗೆ 15,939 ಮಾಸಿಕ ವೇತನ ಇರುತ್ತದೆ. ಪ್ರಯೋಗಶಾಲಾ ತಂತ್ರಜ್ಞರಿಗೆ 15,000 ಮಾಸಿಕ ವೇತನ ಇರುತ್ತದೆ. ಫಾರ್ಮಸಿಸ್ಟ್ 15,555. ಕಿರಿಯ ಆರೋಗ್ಯ ಸಹಾಯಕ 14,044. ಶುಶ್ರೂಷಕ 15,555. ಸೊ ಇಷ್ಟು ಮಾಹಿತಿ ನಾನು ಮಾಸಿಕ ವೇತನ ಯಾವ್ಯಾವ ಹುದ್ದೆಗಳಿಗೆ ಎಷ್ಟೆಷ್ಟಿದೆ ಅಂತ ಹೇಳ್ಕೊಟ್ಟಿದ್ದೀನಿ. ಇನ್ನು ಅರ್ಜಿ ಯಾವ ಥರ ಸಲ್ಲಿಸೋದು ಅಂತ ನೋಡ್ಕೊಳ್ಳೋಣ. ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ನೀವು ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗತ್ತೆ. ಇದು ಆನ್ಲೈನ್ ಅರ್ಜಿ ಸಲ್ಲಿಸುವಂಥದ್ದಲ್ಲ, ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಮೊದಲೇ ಹಂತ ಆಫ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ಮೊದಲು ಏನೊಂದು ಇಲಾಖೆ ಹೊರಪಡಿಸಿರುವ ಅಧಿಸೂಚನೆ ಇದೆ, ನೋಟಿಫಿಕೇಶನ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಅಗತ್ಯವಿರೋ ದಾಖಲೆಗಳು ಏನೇನು ಕೇಳಿದ್ದಾರೆ ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಅದ ನಂತರ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ನೋಟಿಫಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದೇ ರೀತಿ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ಅಪ್ಲಿಕೇಶನ್ ಲಿಂಕ್ ಆಗಿರ್ಬೋದು, ಎಲ್ಲನೂ ನಾನು ವೆಬ್ಸೈಟ್ ಲಿಂಕಲ್ಲಿ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮತ್ತು ಇಲಾಖೆಯ ವೆಬ್ಸೈಟ್ಗೆ ಭೇಟಿ ನೀಡಿ ಅಲ್ಲಿ ಕೆಳಗಡೆ ನೀಡಲಾದ ಅಪ್ಲಿಕೇಶನ್ ಫಾರ್ಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ನ ಮೊದಲು ನೀವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಅಪ್ಲಿಕೇಶನಲ್ಲಿ ತಿಳಿಸಿರುವಂತಹ ಎಲ್ಲ ಮಾಹಿತಿ ಅಂದರೆ ನಿಮ್ಮ ಅಭ್ಯರ್ಥಿಯ ಹೆಸರಾಗಿರ್ಬೋದು, ವಿಳಾಸ, ವಿದ್ಯಾರ್ಹತೆ, ಮೊಬೈಲ್ ನಂಬರ್, ಇಮೇಲ್ ID ಈ ಥರ ಏನೇನು ಕೇಳಿದ್ದಾರೆ ಅದನ್ನೆಲ್ಲ ನೀವು ಭರ್ತಿ ಮಾಡಬೇಕಾಗತ್ತೆ. ಕೊನೆಯದಾಗಿ ಅಪ್ಲಿಕೇಶನಲ್ಲಿ ಯಾವುದೇ ಪ್ರಮಾಣ ಪತ್ರ ಅಥವಾ ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಲು ಹೇಳಿದರೆ ಅದನ್ನು ಅಟ್ಯಾಚ್ ಮಾಡಿಬಿಟ್ಟು ನೀವು ಆಫ್ಲೈನ್ ಮೂಲಕ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉಡುಪಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ನೀವು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಬಿಟ್ಟು ಅದರದ್ದು ಬೇಕಾಗಿರೋ ಡೀಟೇಲ್ಸನ್ನು ಫಿಲ್ ಮಾಡಿ, ಡಾಕ್ಯುಮೆಂಟ್ಸ್ ಕೇಳಿದರೆ ಅದನ್ನು ಅಟ್ಯಾಚ್ ಮಾಡಿ ನೀವು ಅಡ್ರೆಸ್ ಹೇಳಿರುವಂತಹ ಜಿಲ್ಲಾ ಯೋಜನಾ ನಿರ್ವಹಣಾ ಘಟಕ NHM ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಉಡುಪಿ, ಸೊ ಇದಕ್ಕೆ ನೀವು ಕಳಿಸ್ಕೊಡ್ಬೇಕಾಗತ್ತೆ. ಮತ್ತು ಇದಕ್ಕೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಹಾಗೂ ಇದನ್ನು ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದು ಜನವರಿ 1, 2026 ಹಾಗೂ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಜನವರಿ 16, 2026. ಸೊ ಇದೇ ತಿಂಗಳು 16ನೇ ತಾರೀಕು ಒಳಗಡೆ ನೀವು ಪೋಸ್ಟು ಮಾಡುವಂಥದ್ದು. ಅಂದರೆ 16 ತಾರೀಕಿನ ಒಳಗಡೆ ಅವ್ರಿಗೆ ಪೋಸ್ಟನ್ನು ತಲುಪಿರಿಸಬೇಕಾಗತ್ತೆ. ಸೊ 16ಕ್ಕಿಂತ ಮುಂಚೆನೇ ನೀವು ಸ್ಪೀಡ್ ಪೋಸ್ಟ್ ಮಾಡ್ಬೋದು. 16ರ ಒಳಗಡೆ ಜಿಲ್ಲಾ ಅವ್ರ ಕಚೇರಿ ಅಧಿಕಾರಿಗಳ ಕೈಯಲ್ಲಿ ಇರಬೇಕಾಗತ್ತೆ. ಸೊ ಅದಕ್ಕಿಂತ ಮುಂಚೆನೇ ನೀವು ಫಿಲ್ ಮಾಡಿಬಿಟ್ಟು ಕಳಿಸ್ಕೊಡ್ಬೋದು. ಐ ಹೋಪ್ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೂ ಯಾರೂ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಹೊಸ ಮಾಹಿತಿಯೊಂದಿಗೆ ಸಿಗುತ್ತೇನೆ. ಅಲ್ಲಿ ತನಕ ಧನ್ಯವಾದಗಳು.